ಇದು ಶಾಶ್ವತ ಬರಪೀಡಿತ ಜಿಲ್ಲೆ. ಬೇಸಿಗೆ ಆರಂಭದಲ್ಲೇ ರೈತರಿಗೆ ನೀರಿನ ಸಂಕಷ್ಟ ಎದುರಾಗಿದೆ. ಬಿರು ಬಿಸಿಲಿಗೆ ಕೆರೆ ಕಟ್ಟೆಗಳು ಖಾಲಿಯಾಗ್ಬಿಟ್ಟಿವೆ, ಕೊಳವೆ ಬಾವಿಗಳು ಬಂದ್ ಆಗಿವೆ. ಇದರಿಂದ ಅಡಿಕೆ ತೋಟ ಉಳಿಸಿಕೊಳ್ಳೋಕೆ ರೈತರು ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಬಿರು ಬೇಸಿಗೆಯಲ್ಲಿ ಅಡಿಕೆ ತೋಟಕ್ಕೆ ಸಂಕಷ್ಟ. ಅಡಿಕೆ ಬೆಳೆ ಉಳಿಸಿಕೊಳ್ಳಲು ಟ್ಯಾಂಕರ್ ಮೊರೆ. ಚಿತ್ರದುರ್ಗ ಜಿಲ್ಲೆ ಶಾಶ್ವತ ಬರಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಕಳೆದ 2 ವರ್ಷಗಳಿಂದ ಮಳೆರಾಯ ಕಣ್ಣ ಮುಚ್ಚಾಲೆ ಆಡ್ತಿದ್ದಾನೆ. ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಖಾಲಿಯಾಗಿದ್ದು ಹನಿ ನೀರಿಗೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಡಿಕೆ ಬೆಳೆಗಾರರ ಗೋಳು ಹೇಳತೀರದಾಗಿದೆ. ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗ್ತಿದ್ದು ತೋಟ ಉಳಿಸಿಕೊಳ್ಳಲು ಅನ್ನದಾತರು ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಹಿರಿಯೂರಿನ ಗೌನಹಳ್ಳಿ, ಬೂತಯ್ಯನಹಟ್ಟಿ, ಕೊಳಾಳ್ ಸೇರಿದಂತೆ ಸುತ್ತಮುತ್ತ ಅಡಿಕೆ ತೋಟ ರಕ್ಷಣೆಗೆ ಟ್ಯಾಂಕರ್ ಮೊರೆ ಹೋಗಲಾಗಿದೆ. ಸುಮಾರು 5,000 ಲೀಟರ್ ಹಿಡಿತಕ್ಕಂಥ ದೊಡ್ಡ ಟ್ಯಾಂಕರ್ಗಳು ಒಂದು 20, ಆಮೇಲೆ ಟ್ಯಾಂಕರ್ಗಳು ಒಂದು ಹೆಚ್ಚು ಕಡಿಮೆ 80ರಿಂದ 100 ಟ್ಯಾಂಕರ್ಗಳು ಇದ್ದಾವೆ. ಅಷ್ಟೂ ಟ್ಯಾಂಕರ್ಗಳು ನೀರು ಹೊಡೆದ್ರೂ ಕೂಡ ತೋಟ ಉಳಿಸ್ಕೋಬಹುದೇ ವಿನಃ ಆಲ್ರೆಡಿ ಒಂಬಳಿಗಳೆಲ್ಲ ಏನಿದ್ದಾವೆ ಅವೆಲ್ಲ ಒಣಗೋಗಿದ್ದಾವೆ. ಪ್ರಾರಂಭದಲ್ಲಿ ಅಪ್ಪರ್ ಭದ್ರ ನೀರು ಚಾನಲ್ಲಿ ಬಿಟ್ಬಿಡ್ತೀವಿ, ಪ್ರಾಯೋಗಿಕವಾಗಿ ಬಿಡಿಸಿದಾಗ ನಿಮ್ಮ ಕೆರೆ ತುಂಬಿಸ್ಕೊಳ್ರಿ ಅಂತ ಬಾಯಿ ತುಂಬ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವ್ರು ಇಲ್ಲಿಯವರೆಗೂ ಅಂಥ ಒಂದು ಸಣ್ಣ ಪ್ರಯತ್ನನೂ ಮಾಡಿಲ್ಲ ಅನ್ನೋದು ನಮ್ಮೆಲ್ಲರ ಒಂದು ಇದು. ವಾಣಿ ವಿಲಾಸ ಸಾಗರ ಜಲಾಶಯ ಅಕ್ಕಪಕ್ಕದ ಗ್ರಾಮಗಳಲ್ಲೇ ಈ ಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಹಗಲು ರಾತ್ರಿ ಎನ್ನದೇ ಅಡಿಕೆ ತೋಟಗಳ ರಕ್ಷಣೆಗೆ ಪ್ರತಿ ಟ್ಯಾಂಕರ್ಗೆ 1,000ಕ್ಕೂ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಇದೇ ರೀತಿ 2 ತಿಂಗಳಿಂದ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಾ ಸಾಲದ ಸುಳಿಗೆ ಸಿಲುಕಿದ್ದಾರೆ. ನಮಗೆ ಹೇಳಬಾರ ಸರ್, ನಮ್ಮ ಚಿತ್ರ ಹಿಂಸೆ ರೈತರಾಗಿ ಆ ಕಲ ಹುಟ್ಟಿದ ಮೇಲೆ ಪೊಲೀಸ್ ಬಿಡೈತಾರೆ ನಮ್ಮ ಜೀವನದಾಗೆ. ಬೇಡಪ್ಪ, ಈ ಸಮಸ್ಯೆ ರೈತರು ಬದುಕೇ ಬೇಡ, ಈ ಜೀವನದಾಗೆ ನಾವು ಹುಟ್ಟಲೇಬಾರ್ದು ಅನಿಸ್ಬಿಟ್ಟೈತಪ್ಪ. ರೈತರು ಪೊಸಿಷನ್ನು ಹೇಳಬಾರ್ದು ಸರ್. ನಮ್ಮ ಕಷ್ಟ ಯಾವ ರಾಜಕಾರಣಿಗೂ ಗೊತ್ತಿಲ್ಲ, ಯಾವ ಅಧಿಕಾರಿಗಳಿಗೂ ಗೊತ್ತಿಲ್ಲ. ರೈತರಿಗೆ ಏನು ಮಾಡ್ತಾವ್ರು ಸರ್? ದನ ಕರುಗಳು ಕುಡಿಯೋಕ್ಕಿರಲಿಲ್ಲ ಸರ್. ಮನುಷ್ಯರಿಗೆ ಹೇಳಬಾರ್ದು ಸರ್ ನಮ್ಮ ಚಿತ್ರ ಹಿಂಸೆ. ಬರದ ನಾಡು ಚಿತ್ರದುರ್ಗದಲ್ಲಿ ಭೀಕರ ಬರದ ಛಾಯೆ ಆವರಿಸಿದ್ದು ಮಳೆರಾಯನನ್ನೇ ನೆಚ್ಚಿಕೊಂಡು ಅಡಿಕೆ ತೋಟ ಮಾಡಿದ್ದ ರೈತನ ಬದುಕು ಮೂರಾಬಟ್ಟೆಯಾಗಿದೆ. ಇತ್ತ ಅಡಿಕೆಯೂ ಸಿಗದೆ ಅಡಿಕೆ ಮರಗಳು ಉಳಿಯದೆ ರೈತ ಕಣ್ಣೀರು ಹಾಕುತ್ತಿದ್ದಾನೆ. ವಿನಾಯಕ್ ತೊಡರನಾಳ್, ನ್ಯೂಸ್ 18, ಚಿತ್ರದುರ್ಗ.